ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ತುಂಬ ದಿನಗಳ ನಂತರ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಸ್ಕೂಲ್ಗೆ ಹೋಗಿ ಬರೋದ್ರಿಂದ ಸ್ವಲ್ಪ ಟೈಮು ಮೇಂಟೈನ್ ಆಗ್ತಾ ಇಲ್ಲ, ಮತ್ತು ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಸಾಲ್ಟೇಜ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ವಾರದಲ್ಲಿ 1 ಅಥವಾ 2 ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ರೀತಿ ಆಗದಿನ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತಂದು. ಮತ್ತು ಇವತ್ತು ನಾನು ಈ ವ್ಲಾಗ್ ಮಾಡೋದಕ್ಕೆ ಕಾರಣ ಇದೆ. ಇದು ಬಂದುಬಿಟ್ಟು ನಂದು 100ನೇ ವಿಡಿಯೋ ಮತ್ತು 100ನೇ ವ್ಲಾಗ್ ಇದು ಅನ್ಬೋದು. ನಾನು ಸ್ಪೆಷಲಾಗಿರಲಿ ಅಂತಂದು ಈ ವ್ಲಾಗ್ನ ಇವತ್ತು ಮಾಡ್ತಾರೆ. ಇವತ್ತು ನನ್ನ ಮಗಳ ಬರ್ಡೇ, ಸಾನ್ವಿ ಬರ್ಡೇ. ಇವತ್ತು ದೊಡ್ಡ ಮಗಳ ಬರ್ಡೇ. ಹಾಗೆ ನಾವು ಯಾವ ರೀತಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಮತ್ತು ಹೇಗೆಲ್ಲ ನಮ್ಮ ದಿನ ಎಲ್ಲ ಹೋಯಿತು ಅನ್ನೋದನ್ನು ನಿಮ್ಮ ಜೊತೆಲೇ ಶೇರ್ ಮಾಡ್ತೀನಿ. ಮತ್ತು ಇವತ್ತು ಸ್ಕೂಲ್ಗೆ ಹೋಗಿ ಹೀಗೆ ತಾನೇ ಬಂದಿದ್ದೀನಿ. ಇವತ್ತು ಈವ್ನಿಂಗೆಲ್ಲ ನಾವು ಇವಾಗ ಬರ್ಡೇಗೆ ಪ್ರಿಪ್ರೇಷನ್ ಮಾಡ್ಕೊಬೇಕು. ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಇವಾಗಿನ ಕೆಲಸದಿಂದ ಬಂದಿದ್ದೀವಲ್ವ, ಆಗ್ತಾಯಿಲ್ಲ, ಡೆಕೋರೇಷನ್ ಎಲ್ಲ ಏನೂ ಇಲ್ಲ. ಈಗ ಓನ್ಲಿ ಕೇಕ್ ಕಟಿಂಗ್ ಒಂದಿದೆ, ಅದನ್ನು ಮಾಡ್ತೀನಿ. ಮತ್ತು ಅವಳಿಗೆ ಮೊನ್ನೆ ಫ್ಯಾನ್ಸಿ ಡ್ರೆಸ್ ಹಾಕ್ಸಿದ್ದೆ. ನಾನು ವರ್ಷಕ್ಕೊಂದ್ಸರಿ ಫ್ಯಾನ್ಸಿ ಡ್ರೆಸ್ ಹಾಕ್ಸ್ತೀನಿ ಅವಳಿಗೆ. ಫಸ್ಟ್ ವರ್ಷ ನಾನು ಕೃಷ್ಣ ಹಾಕ್ಸಿದ್ದೆ. 2ನೇ ವರ್ಷ ಸುಮ್ಮನೆ ಸ್ಯಾರಿ ಉಡಿಸ್ಬಿಟ್ಟು ಒಂದು ಫೋಟೋಶೂಟ್ ಮಾಡಿಸಿದ್ದೆ. 3ನೇ ವರ್ಷ ಪೊಲೀಸ್ ಥರ ಹಾಕ್ಸಿದ್ದೆ. 4ನೇ ವರ್ಷ ಶಕುಂತಲೆ ಥರ. ಈ ವರ್ಷ ಅವಳಿಗೆ ಕೊರವಂಜಿ ಡ್ರೆಸ್ ಹಾಕ್ಸಿದ್ದೆ. ಯಾವ ರೀತಿ ಹಾಕಿದ್ದೆ ಮತ್ತು ಅವಳಿಗೆ ಯಾವ ರೀತಿ ಕೊರವಂಜಿ ಡ್ರೆಸ್ನ, ಫ್ಯಾನ್ಸಿ ಡ್ರೆಸ್ನ ನಾನು ವೇರ್ ಮಾಡಿಸಿದ್ದೆ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಬರ್ಡೇಗಲ್ಲಿ ಬಂದರು. ನಿಂತ್ಕೊಳ್ಳಿ, ನೀವೇ ನಿಂತ್ಕೊಳ್ಳಿ, ಕಾಣಿಸ್ತೀರಾ? ಸ್ಕೂಲ್ಗೆ ಹೋಗಿ ಎಲ್ಲ ಮಕ್ಕಳಿಗೂ ಪೆನ್ನು, ಪೆನ್ಸಿಲು ಮತ್ತು ಪೆನ್ನಲ್ಲ, ಪೆನ್ಸಿಲು, ಇರೇಸರು ಮತ್ತು ಶಾರ್ಪ್ನರು ಕೊಟ್ಟು ಬಂದಿದ್ದಾಳೆ. ಮತ್ತು ಎಲ್ಲರಿಗೂ ಚಾಕ್ಲೇಟ್ ಎಲ್ಲ ಕೊಟ್ಟು ಬಂದಿದ್ದಾಳೆ. ಟೀಚರ್ಸ್ಗೆಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟು ಬಂದಿದ್ದಾಳೆ. ಇವಾಗ ಮತ್ತೆ ರೆಡಿ ಮಾಡಬೇಕು ಇವಳನ್ನ ಬರ್ಡೇಗೆ. ಕೇಕ್ ಕಟಿಂಗ್ ಎಲ್ಲ ಇದೆ. ನಾನು ಇಂದಿನ ಆ್ಯಸ್ ಯೂಶಲ್ ಏನು ಫೇಸ್ ವಾಶ್ ಒಂದು ಮಾಡಿದ್ದೀನಿ. ಸ್ಕೂಲ್ಗೆ ಹೋಗ್ಬಂದು ಯಾವ ರೀತಿ ಇದ್ದೀನೋ ಅದೇ ರೀತಿಯಾಗಿದ್ದೀನಿ. ಹಾಗಾಗಿ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಸನ್ವಿ. ಥ್ಯಾಂಕ್ ಯು. ಅದಕ್ಕೆ ಈ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನೀವು ತಪ್ಪದೆ ನೋಡಿ. ಕೊರವಂಜಿ ಫ್ಯಾನ್ಸಿ ಡ್ರೆಸ್ನ ನಾನು ಯಾವ ರೀತಿ ವೇರ್ ಮಾಡಿಸ್ತೆ ಅನ್ನೋದನ್ನು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾವು ರೆಡಿ ಆಗೋಣ. ಹಾಂ, ರೆಡಿ ಆಗಬೇಕಾ? ನೀವು ಹೊಸ ಡ್ರೆಸ್ ಬೇಕಾ? ಹಾಂ, ಬೇಕು ಅಲ್ವಾ? ಇವತ್ತು ಸ್ಕೂಲಲ್ಲೆಲ್ಲ ಏನು ಮಾಡಿದೆ? ಪತ್ತು ಬಂದಿ. ಹಾಂ, ಪತ್ತು ಬಂದಿ. ಓದ್ಲಿಲ್ವಾ? ಓದೆ. ಓದ್ದಾ? ಖುಷಿನಾ ಇವತ್ತು? ತುಂಬ ಎಂಜಾಯ್ ಮಾಡಿಬಿಟ್ಟಿದ್ದಾಳೆ ಇವತ್ತು ಅಲ್ವಾ? ಹೊಸ ಡ್ರೆಸ್ ಹಾಕ್ಕೊಂಡೋಗಿರೋದಕ್ಕೆ ಖುಷಿ ಇವತ್ತು ತುಂಬ. ಬನ್ನಿ ಬರ್ಡೇ ಯಾವ ರೀತಿ ಮಾಡಿದೆ. ಮತ್ತು ಈ ವಿಡಿಯೋನ ತಪ್ಪದೆ ನೋಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕೊರವಂಜಿ ಡ್ರೆಸ್ನ ಯಾವ ರೀತಿ ಮಾಡ್ತಾ ಇದ್ದೀನಿ, ನೀವು ಯಾವ ರೀತಿ ಯಾವ ರೀತಿ ವೇರ್ ಮಾಡಿಸ್ಬೋದು ಅಂತಂದು ತೋರಿಸ್ತೀನಿ. ಏನು? ಹಾಯ್ ಫ್ರೆಂಡ್ಸ್. ಆಮೇಲೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಆಮೇಲೆ ಇವತ್ತೆಷ್ಟು ಡೇಟು? 7 ಡಿಸೆಂಬರ್ 7. ಯಾರ ಬರ್ಡೇ ಇವತ್ತು? ಸಾನ್ವಿ ಬರ್ಡೇ. ಓಕೆ ಫ್ರೆಂಡ್ಸ್, ಬರ್ಡೇಗೆ ಇವಳನ್ನ ರೆಡಿ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಮರಿಬೇಡಿ, ಸರಿನಾ ಸಾನ್ವಿ? ಓಕೆ 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 ಓಕೆ. ಇದು ನಮ್ಮ ಸಾನ್ವಿದು ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ಬರ್ಡೇಲಿ ತೆಗ್ದಿರೋಂಥ ಕ್ಲಿಪ್ಸು. ಇದು 3rd ಮಂತ್ಸ್ ಮತ್ತು 4 ಮಂತ್ಸಲ್ಲಿ ತೆಗ್ದಿರೋಂಥ ಕ್ಲಿಪ್ಸು. ಅದೇ ರೀತಿಯಾಗಿ 5 ಮಂತ್ಸ್, 6 ಮಂತಲ್ಲಿ, 7 ಮಂತ್, 8 ಮಂತು, 9 ಮಂತ್ ಮತ್ತು 10 ಮಂತು, 11 ಮತ್ತು 12th ಮಂತಲ್ಲಿ ನಾವು ಮಂತ್ಲಿ ವೈಸು ಬರ್ಡೇ ಮಾಡಿದ್ವಿ. ಆಮೇಲೆ ಇಯರಲ್ಲಿ ಫಸ್ಟ್ ಇಯರಲ್ಲಿ ನಾನು ಈ ಕೃಷ್ಣ ರೀತಿಲಿ ಹಾಕಿದ್ದೆ. ಸೆಕೆಂಡ್ ಇಯರಲ್ಲಿ ಈ ಥರ ಸ್ಯಾರಿ ಉಡಿಸ್ಬಿಟ್ಟು ಫೋಟೋಶೂಟ್ ಮಾಡಿಸಿದ್ದೆ. ಇದು ಬಂದುಬಿಟ್ಟು 3rd ಇಯರಲ್ಲಿ. ಇದು 4th ಇಯರ್. ಈಗ 5 ಇಯರ್ಸಲ್ಲಿ ಕೊರವಂಜಿ ಮಾಡಿರೋದು. ಈಗ ಕೊರವಂಜಿ ಡ್ರೆಸ್ನ ಯಾವ ರೀತಿ ವೇರ್ ಮಾಡಿಸೋದಂತ ನೋಡೋಣ. ನಾನು ಮೊದಲಿಗೆ ಈ ರೀತಿಯಾಗಿ ಟ್ಯಾಗ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ.
ಈ ಕಡೆ ಏನೇನೆಲ್ಲ ಬೇಕು ಕುರ್ವಂಜಿ ಡ್ರೆಸ್ಗೆ ಅದನ್ನೆಲ್ಲ ಒಂದು ಕಡೆ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಅವಳಿಗೆ ರೆಡಿ ಮಾಡ್ತೀನಿ. ಫಸ್ಟು ಈ ಸ್ಯಾರಿನ ಒಂದು ಸಾರಿ ನಾನು ಟ್ರೈ ಮಾಡಿದೆ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬೇರೆ ಸೀರೆ ಉಡಿಸಿದೆ. ಇದು ಬಂದುಬಿಟ್ಟು ನೋಡಿ ಪಿಂಕ್ ಮತ್ತು ಗೋಲ್ಡ್ ಕಲರ್ ಗ್ರೀನ್ ಇದೆ. ಅದನ್ನೊಂದು ಸರಿ ಉಡಿಸಿ ಟ್ರಯಲ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಸೀರೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಬೇಕು. ಅವ್ರ ಹೈಟಿಗೆ ಸರಿಯಾಗಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಕುರ್ವಂಜಿ ಡ್ರೆಸ್ ಆಗಿರೋದ್ರಿಂದ ಸ್ವಲ್ಪ ಮೇಲಕ್ಕೆ ಇರಬೇಕು, ನೀಗಿನ ಸ್ವಲ್ಪ ಕೆಳಗಡೆ, ಆ ರೀತಿಯಾಗಿ ಸ್ಯಾರಿನ ಉಡಿಸ್ಬೇಕು. ಅದಕ್ಕೆ ಇದೊಂದು ಸ್ಯಾರಿನ ಉಡಿಸಿ ನೋಡೋಣ ಅಂತ ಇದನ್ನು ನೋಡ್ತಾ ಇದ್ದೀನಿ. ಉಡಿಸ್ಬಿಟ್ಟು ಈ ರೀತಿಯಾಗಿ ನೋಡಿ ಫೋಲ್ಡ್ ಮಾಡಿಬಿಟ್ಟು ಸ್ಯಾರಿನ ಉದ್ದ ತಗೊಂಡು ಅಷ್ಟು ಉದ್ದ ಇದ್ದರೆ ಸಾಕಾಗುತ್ತೆ. ನಮ್ಮ ಋತ್ವಿನೂ ರೆಡಿ ಆಗಿದ್ದಾರೆ ಸಾನ್ವಿ ಅಕ್ಕನ ಜೊತೆಗೆ ಫೋಟೋಶೂಟ್ಗೆ. ಏನೋ ಹೇಳ್ತಾ ಇದ್ದಾಳೆ ಆ ಕಡೆ ನಿಂತ್ಕೊಂಡು. ನಮ್ಮ ಸಾನ್ವಿಗಂತೂ ತುಂಬ ಖುಷಿ, ಏನಾದರೂ ಈ ಥರ ಮಾಡಿಬಿಟ್ರೆ ಅಂತೂ ಖುಷಿಯಾಗಿ ಎಲ್ಲ ಮಾಡಿಸ್ಕೊತಾಳೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದಾಳೆ, ಏನು ಕಿರಿಕಿರಿ ಮಾಡ್ದಲೆ. ಇನ್ನು ಆಮೇಲೆ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕು. ಮೊದಲಿಗೆ ಸ್ಯಾರಿ ಉಡಿಸಿ ನೋಡೋಣ ಟ್ರಯಲ್ ಅಂತ ಒಂದೆರಡು ಸೀರೆ ಇಟ್ಕೊಂಡಿದ್ದೀನಿ. ಅಲ್ಲಿ ಯಾವ್ದು ಚೆನ್ನಾಗಾಗುತ್ತೋ ಅದನ್ನು ಫೈನಲ್ ಮಾಡೋಣ ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫೋಟೋ ನೋಡಿ ತಿಳ್ಕೊಂಡಿದ್ದೀರಾ ಯಾವ ಸೀರೆ ಉಡಿಸಿದೆ ಅಂತ ಅಲ್ವಾ. ಇವಾಗೆಲ್ಲ ನೆರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗೆ ನೆರಿಗೆ ತಗೊತಾ ಇದ್ದೀನಿ, ದೊಡ್ಡದಾದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ. ಈ ಸ್ಯಾರಿ ಉಡಿಸ್ಬಿಟ್ಟು ನೋಡಿದೆ, ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನಿಸ್ತು. ಅದಕ್ಕೆ ಬೇರೆ ಸೀರೆ ಉಡಿಸ್ತಾ ಇದ್ದೀನಿ. ಈಗ ಗ್ರೀನ್ ಆ್ಯಂಡ್ ಮೆರೂನ್ ಕಲರ್ ಕಾಂಬಿನೇಷನ್ ಇವಾಗ ಉಡಿಸ್ತಾ ಇದ್ದೀನಿ. ಇದು ಅವಳಿಗೆ ಚೆನ್ನಾಗಿ ಒಪ್ಪಿತ್ತು. ಇದನ್ನು ಅಷ್ಟೇ ಫೋಲ್ಡ್ ಮಾಡಿಬಿಟ್ಟು ಎಷ್ಟು ಬೇಕೋ ನಿಮಗೆ ಲೆಂತ್ ನೋಡ್ಕೊಂಬಿಟ್ಟು ನೋಡಿ, ಜಾಸ್ತಿ ಕೆಳಗೂ ಬೇಡ ಜಾಸ್ತಿ ಮೇಲೆ ಬೇಡ, ಈ ಥರ ಉಡಿಸ್ಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಉಡಿಸ್ತಾ ಇದ್ದೀನಿ ಸುತ್ತಾನು ಈ ಥರ. ಈಗ ಅಮ್ಮನೆಲ್ಲಿ ತಗೊಂಡೆ, ಆ ಕಡೆ ಸ್ವಲ್ಪ ಮಡಿಚ್ಕೊಡ್ತಾ ಇದ್ರೆ ನಾನು ನೆರಿಗೆ ಹಾಕ್ಬೋದು ಅಂತ. ಹಗಲೆಲ್ಲ ಇದು ಜಾಯಿಂಟ್ ಆಗಿಬಿಡ್ತಿತ್ತು, ಹಾಗಾಗಿ ಅಮ್ಮ ಆ ಕಡೆ ಮಡಿಚ್ಕೊಡ್ತಾ ಇದ್ದಾರೆ, ನಾನು ಈ ಕಡೆ ನೆರಿಗೆ ಹಾಕ್ತಾ ಬರ್ತಾ ಇದ್ದೀನಿ. ನಮ್ಮ ಚಿಕ್ಕ ಮಗಳು ಅಲ್ಲಿ ಇಲ್ಲಿ ಓಡಾಡ್ತಿದ್ದಾಳೆ, ನಮ್ಮ ಸಾನ್ವಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ನೋಡಿ. ಸಾಕಾಗ್ಬಿಟ್ಟಿದೆ, ಆಗಲೇ 2 ಸೀರೆ ಉಟ್ಕೊಂಡಿದ್ದಾಳಲ್ವ, ಅದಕ್ಕೆ ಆವಾಗಲೇ ಆ ಸೀರೆ ಉಡಿಸ್ಬಿಟ್ಟೆ. ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ನನಗೆ, ಅದಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಈ ಸೀರೆ ಉಡಿಸಿದ್ದು. ಇದು ಸ್ವಲ್ಪ ಚೆನ್ನಾಗಿ ಒಪ್ಪಿದೆ ಅವಳಿಗೆ, ಆ ಬ್ಲೌಸ್ ಮ್ಯಾಚಿಂಗು ಎಲ್ಲ ಚೆನ್ನಾಗಾಗಿದೆ.
ಹೀಗೆಲ್ಲ ನೆರಿಗೆ ಎಲ್ಲ ಮಾಡಿಬಿಟ್ಟು ಈಗ ಒಂದು ಪಿನ್ ಮಾಡೋಣ. ರೆಡಿ ಆದವು ನಮ್ಮ ಸಾನ್ವಿ. ಚೆನ್ನಾಗಿ ಕಾಣಿಸ್ತಿದೆ ಈ ಸ್ಯಾರಿ. ನೀವು ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಉಡಿಸ್ಬೋದು. ಮತ್ತು ಸ್ಕೂಲಲ್ಲಿ ಏನಾದರೂ ಈ ಥರ ಆ್ಯಕ್ಟಿವಿಟೀಸ್ ಇದ್ದಾಗ ನೀವು ಈ ಫ್ಯಾನ್ಸಿ ಡ್ರೆಸ್ನ ಮಾಡಿಸ್ಬೋದು. ತುಂಬ ಈಸಿ ಮೆಥಡಲ್ಲೇ ನಾವು ಸ್ಯಾರಿನ ಉಡಿಸ್ಬೋದು. ಈ ಥರ ಮುಂದ್ಗಡೆನೆ ತಗೊಂಡ್ಬಿಟ್ಟು ನಾವು ಒಂದು ಪಿನ್ನ ಹಾಕೋಣ. ಚೆನ್ನಾಗಿರುತ್ತೆ. ಸ್ಯಾರಿ ಉಡ್ಸೋದಾದ್ಮೇಲೆ ಸೊಂಟದ ಪಟ್ಟಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಜ್ಯುವೆಲರೀಸು ಕೊರವಂಜಿಗೆ ಯಾವ್ಯಾವ ರೀತಿ ಜ್ಯುವೆಲರೀಸ್ ಬೇಕೋ ಆ ಥರ ಹಾಕ್ಬೋದು. ಈ ಥರ ಹಾಕ್ತಾ ಇದ್ದೀನಿ ನಾನು. ಈಗ ಹೇರ್ ಸ್ಟೈಲ್ ಮಾಡೋಣ. ಕೊರವಂಜಿಗೆ ಆದಷ್ಟು ಸೈಡಲ್ಲಿ ಇರುತ್ತಲ್ವ, ಅದೇ ರೀತಿಯಾಗಿ ನಾವು ಇವಾಗ ಸೈಡಿಗೆ ಒಂಥರ ಜುಟ್ಟು ಥರ ಹಾಕಿಬಿಟ್ಟು ಆಮೇಲೆ ಅದನ್ನು ತುರುಬು ಮಾಡಿ ಹೂವು ಮುಡಿಸೋದು. ಈ ಕಡೆ ಜುಟ್ಟಿಗೆ ಹಾಕಿದಾಗ ಕೆಲವೊಂದು ಮಿಕ್ಕಿರ್ತಾವಲ್ಲ, ಆ ಕೂದಲಿಗೆ ನಾವು ಇಲ್ಲಿ ಕ್ಲಿಪ್ ಹಾಕೋಣ. ಈ ರೀತಿ ಹಾಕೋದ್ರಿಂದ ಕೂದಲು ಕಾಣಿಸೋದಿಲ್ಲ. ನೋಡಿ, ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ನಾನು. ಕೂದಲೆಲ್ಲ ಪುಡಿ ಇರೋ ಅಂತಹ ಕೂದಲನ್ನೆಲ್ಲ ನಾನು ಇವಾಗ ಕ್ಲಿಪ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ರಿಬ್ಬನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ತುರುಬು ಥರ ಕಾಣಿಸೋ ಈ ಬ್ಲ್ಯಾಕ್ ಬರುತ್ತಲ್ವ, ಆ ಥರ ರಿಬ್ಬನ್ ತೊಗೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ರಿಬ್ಬನ್ ಹಾಕಿದ್ಮೇಲೆ ನಾನು ಇವಾಗ ಚೌರಿ ಕೂದಲನ್ನ ರಿಬ್ಬನಿಗೆ ಸೇರಿಸ್ಬಿಟ್ಟು ಸುತ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ಚೌರಿ ಕೂದಲು ಸುತ್ತಿದ ಮೇಲೆ ಮತ್ತೆ ಒಂದು ಬ್ಲ್ಯಾಕ್ ರಿಬ್ಬನ್ನ ಹಾಕೋಣ. ಕಾಣಿಸೋದಿಲ್ಲ, ಆವಾಗ ಬಿಗಿಯಾಗಿ ಕೂರುತ್ತೆ. ಮಕ್ಕಳು ಅವಾಗ ಫ್ರೀಯಾಗಿ ಓಡಾಡ್ಬೋದು. ಇಲ್ಲಾಂದರೆ ಬೀಳುತ್ತೆ ಅನ್ನೋ ಫೀಲ್ ಇರುತ್ತೆ ಮಕ್ಕಳಿಗೆ. ಹಾಗಾಗಿ ಆ ಫೀಲ್ ಇಲ್ದಂಗೆ ನಾವು ಫ್ರೀಯಾಗಿ ಓಡಾಡೋ ರೀತಿ ಹಾಕಬೇಕು. ಇವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನಿಲ್ಲಿ ಈ ಥರ ನೋಡಿ ಹೂವದ್ದು ಸಿಗುತ್ತೆ, ಅದನ್ನು ತುರುಬಿಗೆ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಲಾಕ್ ಮಾಡ್ತಾ ಇದ್ದೀನಿ ಕೆಳಗಡೆ. ತುಂಬ ಈಸಿಯಾಗಿ ಬೇಗನೆ ನಾವು ರೆಡಿ ಮಾಡ್ಬೋದು. ಈಗ ಜ್ಯುವೆಲರೀಸ್ ಹಾಕ್ತಾ ಇದ್ದೀನಿ. ಈಗ ಕೊರಳಿಗೊಂದು ಮಣಿ ಸರ ಹಾಕಿದೆ, ಮತ್ತು ತುರುಬಿಗೂ ಒಂದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತು ತುರುಬಿಗೂ ಒಂದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಕೂಡ. ಈ ಥರ ಸುತ್ತಬಿಟ್ಟು ಒಂದು ಕಡೆ ನಾವು ಕ್ಲಿಪ್ ಹಾಕೋಣ. ಹಿಡ್ಬಿಟ್ಟು ಹೇರ್ ಪಿನ್ ಆಗಲಿ ಕ್ಲಿಪ್ ಆಗಲಿ ನೀವು ಬಿಗಿಗೆ ಹಾಕ್ಬೋದು. ಇವಾಗ ಲೈಟಾಗಿ ಮೇಕಪ್ ಮಾಡೋಣ. ಮಕ್ಕಳು ಮೇಕಪ್ ಇಲ್ದಿದ್ರೂ ಚೆನ್ನಾಗೇ ಕಾಣಿಸ್ತಾರಲ್ವ. ಫೇಸ್ಗೆ ಸ್ವಲ್ಪ ಲೈಟಾಗಿ ಕ್ರೀಮ್ ಹಾಕ್ತಾ ಇದ್ದೀನಿ.
ಇವಾಗ ನಾನು ತಿಲ್ಕ ಇಡ್ತಾ ಇದ್ದೀನಿ. ಬ್ಲ್ಯಾಕ್ ಮತ್ತು ವೈಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಕೆನ್ನೆಗಿಟ್ಟೆ 3 ಕಡೆ ಚುಕ್ಕಿನ, ಆಮೇಲೆ ಅಮ್ಮ ಹೇಳಿದರು ಗಲ್ಲಕ್ಕೆ ಇಡೋದು ಅಂತ, ಮತ್ತು ಗಲ್ಲದಲ್ಲಿ ನಾನು 3 ಚುಕ್ಕಿ ಇಟ್ಟೆ ಗಲ್ಲಕ್ಕೆ. ಅದನ್ನು ಆಮೇಲೆ ರಬ್ ಮಾಡಿದೆ. ಆಮೇಲೆ ಕಣ್ಣು ಹುಬ್ಬಿಗೂ ಸಹ ನಾನು ವೈಟು ಮತ್ತು ಬ್ಲ್ಯಾಕೇ ಯೂಸ್ ಮಾಡಿದೆ. ಮೆರೂನ್ ಇದ್ದಿಲ್ಲ ನನ್ನ ಹತ್ರ, ಮೆರೂನ್ ಇದ್ದರೂ ಅದನ್ನು ಯೂಸ್ ಮಾಡ್ಬೋದು. ಇವಾಗ ನೇಲ್ ಪಾಲಿಶ್ ಹಚ್ಚುತ್ತಾ ಇದ್ದೀನಿ. ನಮ್ಮ ಋತ್ವಿನಿ ನನಗೂ ಹಚ್ಚು ಅಂತ ಬರ್ತಾ ಇದ್ದಾಳೆ. ಈ ಕಡೆ ಬಾ ನಿನಗೂ ಹಚ್ಚುತ್ತೀನಿ ಅಂತ ಕೂರಿಸ್ಕೊಳ್ಳೋಣ ಅಂದರೆ ಕೂರ್ತಾನೂ ಇಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದಾಳೆ ಇನ್ನು. ಈಗ ಲಿಪ್ಟಿಕ್ ಹಚ್ಚುತ್ತಾ ಇದ್ದೀನಿ. ಮೆರೂನ್ ಕಲರ್ ಲಿಪ್ಟಿಕ್ ತೊಗೊಂಡಿದ್ದೀನಿ, ಮ್ಯಾಚ್ ಆಗುತ್ತೆ ಸ್ಯಾರಿಗೆ ಅಂತ ಹೇಳ್ಬಿಟ್ಟು. ಇವತ್ತೊಂದು ದಿವಸ ಹಚ್ಚುತ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಫೋಟೋಗೆ ಅಂತ. ಕರ್ವಂಜಿ ರೆಡಿ ಆಗಲು. ನೇಲ್ ಪಾಲಿಶ್ ಹಂಗೆ ಇಟ್ಕೊಂಡಿದ್ದಾಳೆ ಹುಡುಗಿ ಅಂತ. ಮತ್ತು ಬಳೆ ನಾನು ಮರ್ತು ಬಿಟ್ಟಿದ್ದೆ ಹಾಕಿ ನೇಲ್ ಪಾಲಿಶ್ ಹಚ್ಚಬೇಕಾಗಿತ್ತು. ಹಾಗೆ ನಿಧಾನಕ್ಕೆ ಒಂದು ನೇಲ್ ಪಾಲಿಶ್ ಹೋಗ್ಲಿದ್ದಂಗೆ ಮತ್ತೆ ಬಳೆ ಹಾಕಿದೆ. ನಾನೀಗ ಕರ್ವಂಜಿಗೆ ಬುಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಇದು ಪ್ಲಾಸ್ಟಿಕ್ಕಿನ ಬೌಲ್ ತೊಗೊಂಡಿದ್ದೀನಿ. ಈ ಕಡೆ ಶೈನಿಂಗ್ ಪೇಪರ್ಸ್, ಗಿಫ್ಟ್ ಪೇಪರ್ಸ್ ಇರುತ್ತಲ್ವ ಗಿಫ್ಟ್ ಮಾಡೋವಂಥದ್ದು, ಅದನ್ನು ನಾನಿವಾಗ ಹಾಕಿಬಿಟ್ಟು ಬುಟ್ಟಿ ಮಾಡ್ತಾ ಇದ್ದೀನಿ.
ಕರ್ವಂಜಿಗೆ ಬುಟ್ಟಿನೂ ರೆಡಿ ಆಯಿತು. ಇವಾಗ ನಾವು ಸ್ಟಿಕ್ ರೆಡಿ ಮಾಡಬೇಕು. ನಾನು ಕರ್ವಂಜಿ ಸ್ಟಿಕ್ ರೆಡಿ ಮಾಡೋದಕ್ಕೆ ನ್ಯೂಸ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ಟಿಕ್ ರೆಡಿ ಆಯಿತು. ನಾವು ಇದಕ್ಕೂ ಸಹ ಶೈನಿಂಗ್ ಪೇಪರ್ಸ್ ಇರುತ್ತಲ್ವ, ಗಿಫ್ಟ್ ಪೇಪರ್ಸು, ಅದನ್ನು ಮೇಲ್ಗಡೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನ್ಯೂಸ್ ಪೇಪರೇ ಅಂತಲೂ ಗೊತ್ತಾಗಲ್ಲ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನಾನು ಮನೇಲಿ ಇದ್ದಿರೋ ಅಂತಹ ಗಿಫ್ಟ್ ಬಂದಿರುತ್ತಲ್ಲ, ಗಿಫ್ಟ್ ಬಾಕ್ಸ್ಗಳು ಕವರ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟಿಕ್ಕಿಗೂ ಸಹ ಸ್ವಲ್ಪ ಡೆಕೋರೇಟ್ ಮಾಡೋಣ. ಶೈನಿಂಗ್ ಪ್ಲಾಸ್ಟರ್ ಬರುತ್ತಲ್ಲ, ಅದನ್ನು ಸುತ್ತಾ ಇದ್ದೀನಿ ಈ ಕಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನನ್ನ ಹತ್ರ ಈ ಎಲಿಫೆಂಟ್ ಥರ ಕುಚ್ಚಿಗೆ ಹಾಕ್ತೀವಲ್ವ, ಸ್ಯಾರಿ ಕುಚ್ಚಿಗೆ, ಅದು ಹಾಕೋದಿತ್ತು. ಹಾಗಾಗಿ ನಾನು ಅವನ್ನೆಲ್ಲ ಪೋಣಿಸ್ಬಿಟ್ಟು ಸ್ಟಿಕ್ಕಿಗೆ ಡೆಕೋರೇಟ್ ಮಾಡೋಣ ಅಂತ ಆ ಕಡೆ ಈ ಕಡೆ ಪೋಣಿಸ್ತಾ ಇದ್ದೀವಿ. ಈ ಕಡೆ ಅಮ್ಮ, ಈ ಕಡೆ ನಾನು ಇಬ್ಬರು ಪೋಣಿಸ್ತಾ ಇದ್ದೀವಿ. ಪೋಣಿಸಿದ್ದೆಲ್ಲ ಆದಮೇಲೆ ಈಗ ಅದನ್ನು ಈ ರೀತಿಯಾಗಿ ಕಟ್ತಾ ಇದ್ದೀನಿ. ಹೀಗೆ ಕಟ್ಬಿಟ್ಟು ಸ್ವಲ್ಪ ಪ್ಲಾಸ್ಟರ್ ಹಾಕ್ಬಿಟ್ರೆ ಏನೂ ಕಾಣಿಸಲ್ಲ. ನಾವು ಹೇಗಿದ್ದರೂ ಶೈನಿಂಗ್ ಪ್ಲಾಸ್ಟರ್ ಯೂಸ್ ಮಾಡಿದ್ದೀವಲ್ವ, ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಅಲ್ಲಿ ಶೈನಿಂಗ್ ಪ್ಲಾಸ್ಟರ್ ಹಚ್ಚಿಬಿಟ್ರೆ ಕಾಣಿಸೋದಿಲ್ಲ. ಈ ವಿಡಿಯೋದಲ್ಲಿ ನೀವು ಕರ್ವಂಜಿ ಡ್ರೆಸ್ ಯಾವ ರೀತಿ ಉಡಿಸೋದು, ಮತ್ತು ಕರ್ವಂಜಿಗೆ ಬೇಕಾದ ಬುಟ್ಟಿ ಮತ್ತು ಸ್ಟಿಕ್ನ ಯಾವ ರೀತಿ ಮಾಡೋದು, ಮತ್ತು ಮೇಕಪ್ ಲುಕ್ಕು ಯಾವ ರೀತಿ ಅನ್ನೋದನ್ನು ನೋಡಿದ್ರಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಾನ್ವಿ ಬರ್ಡೇನ ತೋರಿಸ್ತೀನಿ, ಮತ್ತು ಫೋಟೋಶೂಟ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಕರ್ವಂಜಿ ಸ್ಯಾರಿ ಯಾವ ರೀತಿ ಉಡಿಸೋದು ಅಂತ, ಮತ್ತು ಬುಟ್ಟಿ ಮತ್ತು ಸ್ಟಿಕ್ಕು ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ. ನೀವು ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಮಾಡೋದಾದರೆ ನೋಡಿಬಿಟ್ಟು ಮಾಡಿ, ಈಸಿಯಾಗಿ ಮಾಡ್ಬೋದು. ನಾನಿವಾಗ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಕಣಿ ಹೇಳ್ತೀನವ ಕಣಿ ಅದ್ರ ಬಗ್ಗೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ಹೇಳ್ತೀನ ಮಕ್ಕಳಿಗೆ